ಶಂಕರಾಚಾರ್ಯರು ಒಂದು ರೂಲ್ ಬೈಪಾಸ್ ಮಾಡ್ತಾರೆ. ಸನ್ಯಾಸ ತಗೊಂಡ್ಮೇಲೆ ನಿಮ್ಮ ಹಳೆಯ ಸಂಸಾರಕ್ಕೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ನಿಮಗೆ ಮುಗಿತದು. ಸಂನ್ಯಾಸ ಎಲ್ಲವನ್ನೂ ಬಿಟ್ಟಂಥವ್ರು. ಮತ್ತೊಂದು ಪುನರ್ಜನ್ಮ ಆದಂಗೆ ಅವ್ರಿಗೆ ಹಳೆಯ ಜನ್ಮ ಏನೂ ಸಂಬಂಧ ಇಲ್ಲ ಅಂತಿರೋದು. ಆದರೆ ಶಂಕರಾಚಾರ್ಯರು ಮಾತ್ರ ಆ ರೂಲನ್ನು ಮುರಿದ್ರು. ಅಮ್ಮ ಕೇಳ್ಕೊತಾಳೆ, 8 ವರ್ಷ ಹುಡುಗ ಹೋಗ್ತೀಯಲ್ಲಪ್ಪ, ಆದ್ರೆ ಒಂದು ನನ್ನ ಮಾತು ಕೊಡ್ತೀಯಾ, ನನ್ನ ಕೊನೆ ಕಾಲದಲ್ಲಿ ಬಂದು ನನ್ನ ಸಂಸ್ಕಾರ ಮಾಡ್ತೀಯಾ ಅಂತ ಕೇಳ್ತಾಳೆ. ಯಾವ ಸನ್ಯಾಸಿನೂ ತಾಯಿಗೇನೂ ಸಂಬಂಧ ಅಲ್ಲ, ಮುಗಿತದು. ಆದರೆ ಶಂಕರಾಚಾರ್ಯ ಮಾತು ಕೊಡ್ತಾರೆ. ಎಲ್ಲರೂ ಅಲ್ಲಿ ಬಹಳ ಮಡಿವಂತರು ಇರ್ತಾರಲ್ಲ, ಮೂಗು ಮುರಿತಾರೆ, ಎಂಥ ಸನ್ಯಾಸಿರಿ ಇವನು, ನೋಡಿ ಹೇಗೆ ಎಳ್ಕೊಂಬರುತ್ತೆ ಅಂತ. ಕರುಳು ಅಂತ ಹೇಳೋದು ಇದು. ನಾನು ಅಮ್ಮನಿಗೆ ಆರೋಗ್ಯ ಕೆಟ್ಟಾಗ ಶಂಕರಾಚಾರ್ಯರು ಹೋಗಿ ಆಕೆ ಹತ್ರ ಇದ್ದು ಆರೈಕೆ ಮಾಡಿ ಆಕೆ ಸಂಸ್ಕಾರ ಮಾಡಿ ಬರ್ತಾರೆ. ಉಳಿದವ್ರು ಯಾರೂ ಬರೋದಿಲ್ಲ, ಅವಾಗ ತಾವೇ ಮಾಡ್ತಾರೆ ಎಲ್ಲನೂ. ಆಗ ಮಡಿವಂತ ಬ್ರಾಹ್ಮಣರು ಕೇಳ್ತಾರೆ ಕೆಲವರು, ಯಾಕೆ ಮಾಡಿದ್ರಿ, ಸನ್ಯಾಸ ತಗೊಂಡು ಸಂಬಂಧ ಇಲ್ಲಲ್ಲ ಅಂತ. ದಯವಿಟ್ಟು ನಮ್ಮ ಲೌಕಿಕ ಜೀವನದ ಇವನ್ನ ನಿಯಮಗಳನ್ನು ತಾಯಿಗೆ ಹೋಲಿಸಬೇಡಿ. ಎಂಥ ದೊಡ್ಡ ಮಾತ್ರ ಇದು. ಯಾರಿಗಾದ್ರೂ ಹಚ್ಕೊಂಡು ಹೋಗಿ ಕಂಡೀಷನ್ಸ್ ಎಲ್ಲ, ತಾಯಿಗೆ ಮಾತ್ರ ಬಿಯಾಂಡ್ ಆಲ್ ರೂಲ್ಸ್. ಅವ್ರು ಹೇಳ್ತಾರೆ, ನನಗೆ ತಾಯಿ ಬೇರೆ ಅಲ್ಲ, ಮಾತೆ ಶಾರದೆ ಬೇರೆ ಅಲ್ಲ, ಆದ್ದರಿಂದ ಆಕೆ ಸೇವೆಗೋಸ್ಕರ ಬರ್ತೀನಿ ಅಂತ. ಇದನ್ನ ಮಾಡಿ ತೋರಿಸ್ತಂಥವ್ರು, ಸುಮ್ಮನೆ ಬಾಯಿಂದ ಹೇಳೋದಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಎ ವುಮನ್ ಎಜುಕೇಟೆಡ್ ಈಸ್ ಅ ಫ್ಯಾಮಿಲಿ ಎಜುಕೇಟೆಡ್ ಅಂತ. ಒಬ್ಬ ಗಂಡ್ಸ್ ಎಜುಕೇಷನ್ ಆದರೆ 1 ಮ್ಯಾನ್ ಗೆಟ್ಸ್ ಎಜುಕೇಷನ್. ಬಟ್ ಹೆಣ್ಮಗಳಿಗೆ ಎಜುಕೇಷನ್ ಸಿಕ್ಕರೆ ಇಡೀ ಪರಿವಾರ, ನಮಗೆಲ್ಲರೂ ಅನುಭವ, ನನ್ನ ಕೂಡ ನಂದು ಎಲ್ಲರೂ ಸೇರಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಜಾಸ್ತಿ ಯಾರು, ತಾಯಂದ್ರೆ ಮಾಡಿಸ್ಬೇಕು ಕೂತ್ಕೊಂಡು. ಯಾಕೆಂದರೆ ಆಕೆ ಗೊತ್ತು ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ. ಅದರಿಂದ ಹೆಣ್ಮಕ್ಳ ಎಜುಕೇಷನ್ ಆದರೆ ಆಗತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಹೆಂಡತಿಯನ್ನು ಗೃಹಿಣಿ ಅಂತ ಕರಿತೀವಿ. ಒಂದು ಸಣ್ಣ ಇದು ಬರೆದಿದ್ದೆ ನಾನು, ಸಣ್ಣ ಎಪಿಸೋಡ್ ಬರೆದಿದ್ದೆ ಇದ್ರ ಮೇಲೆ. ಒಂದು ದಿವಸ ಸಾಹೇಬರು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು, ಅವ್ರ ಮೇಲಿನ ಸಾಹೇಬರು ಬೈಸ್ಕೊಂಡ್ರು. ಭಾಳ ಬೇಜಾರಾಯಿತು. ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಬೈಸ್ಕೊಳ್ಳೋದು, ನಮ್ಮ ದಾಸ್ಯ ಬಂದೋಯ್ತು ಅನ್ಕೋತ ಬಂದರು. ಮನೆ ಕೋಪದಲ್ಲಿ ಬರ್ತಾ ಇದ್ರು, ಎಕ್ಸಲೇಟರ್ ನೋಡಿಲ್ಲ, ಸ್ಪೀಡ್ ಜಾಸ್ತಿ ಆಗಿಬಿಡ್ತು. ಪೊಲೀಸ್ ನಿಲ್ಲಿಸ್ದ. ಅವನು ಸ್ವಲ್ಪ ಫೈನ್ ಹಾಕಿದ, 200-300 ರೂಪಾಯಿ ಅವ್ನು ಕೊಟ್ಟ. ಭಾಳ ಮೊದಲೇ ಬೈಸ್ಕೊಂಡದ್ದು ಬೇಜಾರಾಗಿತ್ತು. ದಂಡ ಬೇರೆ. ಏನಪ್ಪ ಜೀವನ ಸಾಕು. ನನ್ನ ಮನೆಗೆ ಬಂದು ನೋಡ್ತಾನೆ, ಮನೆ ಗೇಟ್ ತೆಗೆದುಬಿಟ್ಟಿದೆ. ಅಯ್ಯೋ, ನಾನು ಹೆಂಡ್ತಿ ಏನು ದರಿದ್ರ, ಏನು ಮಾಡ್ತಿದ್ದಾಳೆ ಮನೇಲಿ ಖಾಲಿ ಕೂತ್ಕೊಂಡು, ಕೆಲಸ ಮಾಡಲ್ಲ ಆಕೆ. ಹುಡುಗರು ಒಂದು ಜಿಗದಾಡ್ತಾ ಇದ್ದ, ಒಂದು 3-4 ಹುಡುಗರು. ಗುರುತಿ ಹತ್ತಲ್ಲ, ಮೈಯೆಲ್ಲ ಮಣ್ಣು ಹಾಕ್ಕೊಂಡು ಗುರುತಿ ಹತ್ತ. ಯಾವ ಹುಡುಗರು ಬಂದ್ರೆ ಮನೇಲಿ ನೋಡ್ತಾನೆ, ತನ್ನ ಮಕ್ಕಳೇ 2. ಏನು ರೋ ಹಿಂಗೆ ಜಗಳಾಡ್ತೀರಿ ರಸ್ತೆಯಲ್ಲಿ ಬೀದಿಯಲ್ಲಿ, ನಡ್ರಿ ಒಳಗಡೆ. ಮನೆಯೊಳಗೆ ಹೋಗ್ತಾನೆ, ಬಾಗಿಲು ತೆಗೆದಿದೆ. ಆ ಸಿಟೌಟಲ್ಲಿ ವರ್ರ ಅಂತ ಫ್ಯಾನ್ ತಿರುಗ್ತಾ ಇದೆ. ಆ ಟಿಪಾ ಮೇಲೆ ಇಟ್ಟದಂಥ ಪೇಪರ್ ಎಲ್ಲ ಗಾಳಿಗೆ ಹಾರಾಡಿ ತಿರುಗ್ತಾ ಇದೆ. ಅವನು ಏನು ಕರ್ಮ, ಎಲ್ಲಿದ್ದಾಳಿಕೆ ನೋಡಿ ಅಲ್ಲ, ಅದನ್ನ ಪೇಪರ್ ಹಾರಾಡ್ತಾ ಇದ್ದ ಹಾಗೇನೆ. ಒಳಗೆ ಹೋದ ಡೈನಿಂಗ್ ಹಾಲಲ್ಲಿ. ಡೈನಿಂಗ್ ಟೇಬಲ್ ಮೇಲೆ ಬೆಳಗ್ಗೆ ಏನು ತಿಂದ ತಿಂಡಿ ಎಲ್ಲ ಹಾಗೆ ಬಿದ್ದಿದೆ, ಪ್ಲೇಟ್ ಹಾಗೆ ಬಿದ್ದಿದ್ದಾವೆ, ನೊಣ ಗೊಯ್ ಅಂತಿದ್ದಾವೆ. ಅವನಂದ, ಏನು ನನ್ನ ಹೆಂಡತಿ ಬೇಜವಾಬ್ದಾರಿ ಇದು, ಪ್ಲೇಟ್ ತೆಗಿಬೇಕಂತ ಗೊತ್ತಿಲ್ಲ. ನೋಡ್ತಾನೆ, ಫ್ರಿಜ್ ಓಪನ್ ಇದೆ, ಬಾಗಿಲು ಫ್ರಿಜ್ ಓಪನ್. ಎಷ್ಟು ಕರೆಂಟ್ ಹೋಯ್ತು, ಅಯ್ಯೋ ಕರ್ಮ, ಏನಾಯ್ತು? ಮತ್ತೆ ಬಾಗಿಲು ಹಾಕಿದೆ, ಎಲ್ಲ ನೋಡ್ದ, ಏನೋ ಸದ್ದಾಯ್ತು. ಏನು ಸದ್ದು ಅಂತ ಕೇಳ್ತಾನೆ, ಬಚ್ಚಲ ಮೇಲೆ ನೀರು ಹೋಗೋ ಸದ್ದು. ನೋಡ್ತಾನೆ, ನಲ್ಲಿ ತಿರುಗಿಸಿಬಿಟ್ಟಿದ್ದಾರೆ ಯಾರೋ. ಆ ಬಕೆಟ್ ತುಂಬ ನೀರು ಹರಿದು ಹೋಗ್ತಾ ಇದೆ. ನಾನು ಹೆಂಡ್ತಿಗೆ ಬಹಳ ಬೇಜವಾಬ್ದಾರಿ, ಇವಾಗ ಸರಿಯಾಗಿ ಪನಿಷ್ಮೆಂಟ್ ಮಾಡ್ತೀನಿ. ಆಕೆ ಏನು ಮಾಡ್ತಾಳೆ, ಮನೇಲಿ ಖಾಲಿ ಕೂತು ಏನು ಮಾಡ್ತಾಳೆ ಆಕೆ? ಒಂದು ಕೋಪದಿಂದ ಹೋದ. ಎಲ್ಲಿ ನೋಡ್ತಾನೆ, ಇಲ್ಲ. ಒಂಚೂರು ಹೆದರಿಕೆನೂ ಆಯಿತು, ಆರೋಗ್ಯ ತಪ್ಪೋಗಿದೆ ನಾಕಿದು ಪಾಪ. ಸರಸರ ಅಟ್ಟ ಹತ್ತಿ ಹೋದ. ಮೇಲೆ ಒಂದು ರೂಮು. ಅವನ ಹೆಂಡತಿ ಆರಾಮಾಗಿ ಹಾಸಿಗೆ ಮೇಲೆ ಕಾಲು ಚಾಚಿಕೊಂಡು ಪುಸ್ತಕ ಓದ್ತಾ ಇದ್ಲು. ಇವನಿಗೆ ತಲೆಗೆ ಪಿತ್ತ ಏರ್ಬಿಡ್ತು. ಕೆಳಗಡೆ ಮನೆ ತಲೆ ಕೆಳಗಾಗಿದೆ, ಅಸಹ್ಯ ಆಗಿದೆ, ಆರಾಮ್ ಕೂತ್ ಕಾದಂಬರಿ ಓದ್ತಿದ್ದಾಳೆಕೆ. ಹೋಗಿ ಬೈದ, ಏನು ಮಾಡ್ತಿದ್ದೀನಿ ನೀನು, ಕೆಳಗೆ ನೋಡಿದ್ಯಾ ಮನೆ ಏನಾಗಿದೆ ಅಂಥೇಳಿ. ಆಕೆ ಅತ್ಯಂತ ಸುಂದರವಾಗಿ ನಕ್ಕೆ ಹೇಳಿದ್ಲಂತೆ. ದಿವಸ ಮನೆಗೆ ಬಂದಮೇಲೆ, ನೀ ಏನು ಮಾಡಿದಿ ಮನೆಯೊಳಗೆ, ನೀ ಏನು ಮಾಡಿದಿ ಅಂತ ಕೇಳ್ತಿದ್ರಿ. ಒಂದು ದಿವಸ ಆಕೆ ಕೆಲಸ ಮಾಡೋದು ನಿಲ್ಲಿಸಿದ್ರೆ ಮನೆ ತಲೆ ಕೆಳಗೆ ಆಗ್ತದೆ. ಸಾಹೇಬರ ಆಫೀಸ್ಗೆ ಹೋಗಿದ್ರೆ ಏನಾಗ್ತದೆ, ಏನೂ ಆಗಲ್ಲ, ಕೆಳಗಿನವ್ರು ಸಂತೋಷವಾಗಿರ್ತಾರೆ. ಆದರೆ ಮನೆಯಲ್ಲಿ ಹೆಂಡತಿ ಕೆಲಸ ಮಾಡದೆ ಹೋದರೆ ಒಂದು ದಿವಸ ಅನಾಹುತ ಆಗಿ ಹೋಗ್ತದೆ ಅಂತ. ಅದಕ್ಕೆ ನಾನು ಹೇಳ್ತೀನಿ, ತಾಯಿಗೆ ನಮಸ್ಕಾರಗಳನ್ನ ಹೇಳಬೇಕು ಅಂತ. ಸಂಸ್ಕೃತಿ ಅಂದರೆ ಏನು ಅಂತ ಮಾತಾಡ್ತಾ ಇದ್ವಿ. ಕೆಲವು ಅಂತಾರೆ ಬಹಳಷ್ಟು ಜ್ಞಾನ ಬರಬೇಕು, ಒಂದು 2-3 ಡಾಕ್ಟರೇಟ್ ಇರಬೇಕು. ಆದರೆ ಸ್ಪಷ್ಟವಾಗಿ ಹೇಳ್ತದೆ, ಜ್ಞಾನಕ್ಕೂ ಸಂಸ್ಕೃತಿಗೂ ಏನೂ ಸಂಬಂಧ ಇಲ್ಲ. ನಿಮ್ಮ ಡಿಗ್ರಿ ಇರ್ಬೋದು, 4-6 ಡಿಗ್ರಿ ಇರ್ಬೋದು, ಇಡೀ ಎನ್ಸೈಕ್ಲೋಪೀಡಿಯಾ ಬಾಯಿಗೆ ಬರ್ತಿರ್ಬೋದು, 10 ಆನರರಿ ಡಿಲೀಟ್ ಇರ್ಬೋದು ನಿಮಗೆ. ಆದರೆ ಅದು ನಿಮ್ಮ ಸಂಸ್ಕೃತಿವಂತ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನಾಲೆಡ್ಜ್, ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್, ಆ ಕಲ್ಚರ್ ಅಲ್ಲ ಅದು.
ನನಗೆ ಆದಂಥ ಘಟನೆ ಎಲ್ಲೂ ಹೇಳಿದ್ದೆ ಅದನ್ನು ನಾನು. ನನ್ನ ಜೊತೆಗೆ PhD ಮಾಡಿದ ಹುಡುಗ ಬೆಳಗಾಂ ಹತ್ರ ಒಂದು ಹಳ್ಳಿ ಹುಡುಗ, ಅವನು ಇನ್ನೊಂದು PhD ಮಾಡ್ಬೇಕು ಅಮೇರಿಕಕ್ಕೆ ಹೋಗಿ ಅಂತ ಆಸೆ ಬಂತು. ಅವರಪ್ಪ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು, ಬಡತನ. ಈಗೆಲ್ಲ ಅಮೇರಿಕಕ್ಕೆ ಕಳಿಸೋದು ಸ್ವಲ್ಪ ಸುಲಭ, ಆಗ ತುಂಬ ಕಷ್ಟ ಇತ್ತು. ಐ ಆಮ್ ಟಾಕಿಂಗ್ 45 years ago. ಆಗ ಅವ್ರ ಅಪ್ಪ ಇದ್ದು ಹೊಲ ಮಾರಿ ಮಗನ ಅಮೇರಿಕಕ್ಕೆ ಕಳಿಸಿದ್ರು PhD ಮಾಡುವಂತ. ಇವನು ಹೋಗಿ ಏನು ಮಾಡ್ದ, PhD ಮಾಡ್ತಾ ಮಾಡ್ತಾ ಅಲ್ಲಿ ಅಮೇರಿಕನ್ ಹುಡುಗಿನ ಮದುವೆ ಆದ. ಮಾದ್ರು ಅಪ್ಪ ಅಮ್ಮನಿಗೆ ಹೇಳಲಿಲ್ಲ ಮದುವೆ ಆಗಿದ್ದೀನಿ ಅಂತ. ಭಯಾನೋ ಏನು ಹೇಳೋದು ಅನ್ನೋ ಗೊತ್ತಿಲ್ಲ, ಹೇಳಲಿಲ್ಲ. ನಾವೊಂದು 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಅವ್ನು ಮದುವೆ ಆಗಿದ್ದಾನೆ ಅಂತ. ಒಂದು ದಿವಸ ಬೆಳಗಾವಿಗೆ ವಾಪಸ್ ಬಂದ ಅವನು 5 ವರ್ಷ ಆದಮೇಲೆ, ಅಮೇರಿಕಾದಲ್ಲಿ ಇದ್ಮೇಲೆ. ನಾನು ಅಕಸ್ಮಾತ್ ಬೆಳಗಾವಿಗಿದ್ದೆ ಅಂತ ಏರ್ಪೋರ್ಟಿಗೆ ಹೋದೆ. ಸಣ್ಣ ಏರ್ಪೋರ್ಟ್, ತೀರಾ ಸಣ್ಣ ಏರ್ಪೋರ್ಟ್ ಅದು. ಅಲ್ಲಿ ಸೋಫಾದ ಮೇಲೆ ಅವ್ರ ಅಪ್ಪ ಕೂತಿದ್ರು. ಹಳೆ ಕಾಲದ ಮನುಷ್ಯರು, ಈ ಹಳದಿ ಆದಂಥ ಒಂದು ಧೋತ್ರ, ಮುದ್ದೆ ಆಗಿದೆ, ಮುದ್ದೆ ಆದ ಕೋಟು, ತಲೆ ಮೇಲೆ ಒಂದು ಟೊಪ್ಪಿಗೆ, ಮುಖದಲ್ಲಿ 4 ದಿವಸದ ಗಡ್ಡ, ಕೈಯಲ್ಲೊಂದು ಗುಲಾಬಿ ಹೊಡ್ಕೊಂಡು ಕೂತಿದ್ದಾರೆ. ನಾವು ಹೋಗಿ ನಮಸ್ಕಾರ ಮಾಡಿ, ಏನು ಕಾಕ ಮಗ ಬರ್ತಾನಲ್ಲ ಇವತ್ತು ಅಂದೆ. ಹೌದಪ್ಪ, ಅದಕ್ಕೆ ಕಾಯ್ತಿದ್ದೇನೆ, ನೋಡೇ ಇಲ್ಲಲ್ಲ. ಅವಾಗೆಲ್ಲ ಸ್ಕೈಪ್ ಇಲ್ಲ, ಏನಿಲ್ಲ. ಪಾಪ 5 ವರ್ಷ ನೋಡೇ ಇಲ್ಲ ಮಗನ, ಬರ್ತಾನೆ ಈಗ ಅಂತ ಒಳಗೆ ಹೋದೆ ನಾನು. ಸ್ವಲ್ಪ ಹೊತ್ತಿಗೆ ಮುಂಬೈದಿಂದ ಒಂದೇ ವಿಮಾನ ಬರೋದು, ಅವಾಗ ಬಂತು. ಅವನ ಜೊತೆಗೆ ಒಂದು 8-10 ಜನ ಮಾಡರ್ನ್ ಹುಡುಗರು ಹುಡುಗಿಯರಿದ್ದರು ಅವನ ಜೊತೆಗೆ, ಬಾಂಬೆದಿಂದ. ಅವ್ರು ನಕ್ಕೊಂಡು ಹಾರ ಹಾಕ್ಕೊಂಡು ಏನೋ ಹೊರಗೆ ಕರ್ಕೊಂಡ್ಬಂದರು. ಸ್ವಲ್ಪ ಹೊತ್ತಿಗೆ ನೋಡ್ತೀವಿ ಅವರಪ್ಪ ಇಲ್ಲೇ ಇಲ್ಲ. ನನಗೆ ಅಲ್ಲೋ ನಿಮ್ಮ ತಂದೆ ಬಂದಿದ್ರಲ್ಲೋ, ಏನು ಕೊಡಬೇಕು ಅಂತ ಗುಲಾಬಿ ಹಿಡ್ಕೊಂಡು ಕೂತಿದ್ರು ಕೈಯಲ್ಲಿ ಅಂದೆ. ನಾನು ನೋಡಲಿಲ್ಲ ಅಂದ. ಅವ್ನು ನೋಡಿದ್ರೆ ಸುಳ್ಳು ಹೇಳ್ತಾನೆ ಅಂತ ಅನಿಸ್ತು ನನಗೆ. ಆಮೇಲೆ ಒಂದು ಕಾರ್ ತೊಗೊಂಡು ಅವ್ರ ಹಳ್ಳಿಗೆ ಹೋದ್ವಿ. ಮುಂದೆ 2 ತಾಸು ಆದಮೇಲೆ ಅವ್ರ ತಂದೆ ಬಂದರು, ಬಸ್ಸಿಗೆ ಬಂದಿದ್ದಾರೆ ಪಾಪ. ನಾ ಕೇಳಿದೆ, ಎಲ್ಲಿ ಹೋಗಿದ್ರಿ ಕಾಕ ನೀವು, ಮಗ ಬರ್ತಾನೆ ಅಂತ ಹೂ ಹಿಡ್ಕೊಂಡು ಕೂತಿದ್ರಿ, ಬಂದಾಗಿಲ್ಲ ಅಂದೆ. ಇಲ್ಲಪ್ಪ, ನೋಡಿದೆ, ಹುಡುಗ ಚೆನ್ನಾಗಿದ್ದಾನೆ. ಅವನು ನಾನು ನೋಡ್ದ, ಗಮನಿಸ್ಬೇಕು, ಅವನು ನಾನು ನೋಡ್ದ. ಆದರೆ ಹೊಸ ಹುಡುಗರ ಜೊತೆಗಿದ್ದ ನೋಡು, ನಾವೆಲ್ಲ ಹಳೆ ಕಾಲದ ಮಂದಿ, ನಮ್ಮ ಬಟ್ಟೆ ಎಲ್ಲ ಮುಜುಗರ ಆಗ್ತದೆ ಅವನಿಗೆ. ಪಾಪ ಅವ್ನಿಗೆ ಯಾಕೆ ಮುಜುಗರ ಮಾಡಬೇಕು, ಹೇಗೂ ಮನೆಗೆ ಬರ್ತಾನಲ್ಲ, ಇಲ್ಲೇ ಮಾತಾಡ್ಸಿರಾಯ್ತು ಅಂತ ಬಸ್ ಹಿಡ್ಕೊಂಡು ಬಂದೆ ಅಂದರು. ನನ್ನ ಕಣ್ಣು ಮುಂದೆ 2 ಚಿತ್ರ. ಒಂದು 2 ಡಾಕ್ಟರೇಟ್ ಮಾಡ್ಕೊಂಡಂಥ ಹುಡುಗ, ಇನ್ನೊಬ್ಬರು ಜಾಸ್ತಿ ಕಲೀಲಾರದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ರಿಟೈರ್ ಆದವರು. ಇವರೊಳಗೆ ಸಂಸ್ಕೃತಿವಂತರು ಯಾರು, ಶಿಕ್ಷಣ ಪಡ್ಕೊಂಡವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. 2 PhD ಮಾಡಿದಂಥ ಮನುಷ್ಯನಿಗೆ ಹೋಗಿ ತಂದೆಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದರೆ ಮಗನ ಮುಖದ ಮೇಲೆ ಎಲ್ಲಿ ಬೇಜಾರಿನ ಗೆರೆ ಕಂಡಿತು ಅಂತ ಹೇಳಿ ಅವನಿಗೆ ಯಾಕೆ ಮಾಡ್ಬೇಕು ಅಂತ ಬಸ್ ಹಿಡ್ಕೊಂಡು ಮನೆಗೆ ಬಂದಿರಲ್ಲ ಅಪ್ಪ. ನನ್ನ ಪ್ರಕಾರ ಅಪ್ಪನಿಗೆ ಸಂಸ್ಕೃತಿ ಸಿಕ್ಕಿದೆ, ಮಗನಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ನಾ ಯಾಕೆ ಹೇಳ್ತಿದ್ದೇನೆ ಅಂದರೆ, ಬಹಳ ನೋವಿನಿಂದ ಹೇಳುವಂಥದ್ದು ಇದು. ಬಹಳ ಕಡೆ ಕಂಡದ್ದು ನಾನು. ಎಷ್ಟರ ಮಟ್ಟಿಗೆ ಅಪ್ಪ ಅಮ್ಮ ಒದ್ದಾಡ್ತಾರೆ, ಕಣ್ಣಲ್ಲಿ ನೀರು ಹಾಕೋತಾರೆ ಅಂದರೆ, ಒಂದು ಮಾತಿದೆ, ಪೂರ್ವ ಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡತೆ ಅಂತ. ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಮಗ ಯಾಕೆ ಕಾಡ್ತಿದ್ದಾನೆ ಅಂತ. ಎಷ್ಟು ತಾನ ಕಷ್ಟಪಡಿಸ್ತೀವಿ ನಾವು ಅಂತಂದಾಗ, ಯಾವುದು ಸಂಸ್ಕೃತಿ ಅನ್ಬೇಕು ಸ್ವಾಮಿ ನಾವು? ಯಾವ ಸಂಸ್ಕೃತಿ ನಮ್ಮದು ಅಂತಂದರೆ, ನನಗೆ ಜನ್ಮ ಕೊಟ್ಟಂಥವ್ರು, ನನಗೋಸ್ಕರ ಜೀವನ ಶ್ರಮಿಸಿದಂಥವ್ರು ನಮಗೆ ಗೊತ್ತಿಲ್ಲ. ದಯವಿಟ್ಟು ನೆನೆಸ್ಕೊಳ್ಳಿ, ನಾವು ಹುಡುಗರಾಗಿದ್ದಾಗ ಒಂದು ಹುಳು ಇದ್ದಂಗಿದ್ವಿ. ಮಾಸ್ತಿ ಹೇಳಿದ ಮಾತಿದು, ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ. ಅಂತ ಒಂದು ಹುಳು ಇದ್ದಂಥ ಜೀವನ ಒಂದು ಮನುಷ್ಯ ಮಾಡಿ ಇರ್ತಾರಲ್ಲ ಅಪ್ಪ ಅಮ್ಮ, ನಾವು ಋಣ ತೀರ್ಸೋದು ಹೇಗೆ? ಅದಕ್ಕೆ ಋಣ ತೀರಿಸ್ಬೇಕಾದ್ರೆ ನೀವೇನು ಕೋಟಿ ರೂಪಾಯಿ ಕೊಡಬೇಕಾಗಿಲ್ಲ. ಒಂದು ಗೌರವ ತೋರಿಸಿ, ಒಂದು ಪ್ರೀತಿ ತೋರಿಸಿ, ನಿಮ್ಮಿಂದ ಏನೂ ಅಪೇಕ್ಷೆ ಮಾಡದಂಥ ಜೀವಗಳು. ಅದಕ್ಕೆ ಅದು ಮಾಡೋದಾದರೆ ಸಂಸ್ಕೃತಿ, ಇಲ್ಲದೆ ಹೋದರೆ ಸರ್ಟಿಫಿಕೇಟ್ ಮಾತ್ರ. ಅದರಿಂದ ಬಹಳಷ್ಟು ಓದ್ಕೊಂಡ್ರೆ ಸಂಸ್ಕೃತಿ ಬಂತು ಅಂತ ಇಲ್ಲ. ಸಂಸ್ಕೃತಿ ಅಂದರೆ ಯಾವುದಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು.